ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 37ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. 90 ದಿನದ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ಇವತ್ತು 37ನೇ ದಿವಸ ನಡೀತಾ ಇದೆ. ಇವತ್ತು ಮೆಂತೆ ವಾಟರ್ ಅನ್ನ ಕುಡಿತಾ ಇದ್ದೇನೆ ಮಾರ್ನಿಂಗ್ ಡ್ರಿಂಕ್ ಆಗಿ. ಒಂದು ಅರ್ಧ ಚಮಚದಷ್ಟು ಮೆಂತೆಯನ್ನ ರಾತ್ರಿಯೇ ನೆನೆಸಿ ಇಡಬೇಕು. ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆನೆದಿರ್ತದೆ. ಅದನ್ನ ಹಾಗೆ ಕುಡಿಯೋದು, ಬಿಸಿ ಮಾಡ್ಬೇಕು ಅಂತ ಇಲ್ಲ, ಹಾಗೇನೆ ಕುಡಿಬಹುದು. ಈ ಮೆಂತೆ ವೆಯ್ಟ್ ಲಾಸ್ ಅಲ್ಲಿ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ, ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಅದೇ ರೀತಿ ಮೆಂತೆ ನಿಮ್ಗೆ ನಿಮ್ಮ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡ್ತದೆ. ನಾವು ಅದರ ಪೇಸ್ಟ್ ಮಾಡಿ ತಲೆಗೆಲ್ಲ ಹಚ್ಚಿಕೊಳ್ತೇವಲ್ಲ, ಮೆಂತೆ ಅದು ಆದ ಕಾರಣ ಹೇರ್ ಫಾಲಿಗೆಲ್ಲ ತುಂಬಾ ಒಳ್ಳೇದು. ಅದನ್ನು ತಲೆಗೆ ಹಚ್ಚಿಕೊಳ್ಳೋದ್ರಿಂದ, ಈ ರೀತಿ ದಿನ ಒಂದು ಅರ್ಧ ಚಮಚ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಶುಗರ್ ಬರದ ಕಾರಣ ಇವತ್ತಿಲ್ಲ ನಾನು ಈ ಒಂದು ಮೆಂತೆ ವಾಟರ್ ಅನ್ನ ಕುಡಿತಾ ಇದ್ದೇನೆ. ಒಂದು ವಾರ 15 ದಿವಸ ಇದನ್ನೇ ಮಾಡುವ ಅಂತ ಹೇಳಿ. ಹಾಗೆ ನಾನು ಒಂದು 5-6 ಬಾದಾಮಿ ಮತ್ತೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ನೆನೆಸಿ ಇದನ್ನು ತುಂಬಾ ಸಮಯದಿಂದ ನಾನು ತಿಂತಾ ಇದ್ದೆ. ಈಗ ಇತ್ತೀಚೆಗೆ ನಾನು ಇದನ್ನ ಬಿಟ್ಟಿದ್ದೆ, ನೆನ್ಸೋಕೆ ಮರ್ತೋಗುದು ಅಥವಾ ಬೇರೇನೋ ಕೆಲ್ಸ, ಹಾಗಾಗಿ ಒಂದೊಂದ್ಸತಿ ಬಾದಾಮಿ ಇರ್ತಿರ್ಲಿಲ್ಲ, ಹಾಗೆಲ್ಲ ಆಗಿ ಮರ್ತೋಗಿತ್ತು ನನಗೆ. ಮೊದ್ಲು ನಾನು ಕಂಟಿನ್ಯೂಸ್ ಆಗಿ ಈ ರೀತಿ ಬಾದಾಮಿ ನೆನೆಸ್ಕೊಂಡು ತಿಂದಿದ್ದೆ. ಒಂದು 5-6 ಬಾದಾಮಿ ಬೆಳಿಗ್ಗೆ ಡೈಲಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬೆಳಿಗ್ಗೆ ಪ್ರೋಟೀನ್ ಸಿಗ್ತದೆ ನಮಗೆ, ಹಾಗೆ ತುಂಬಾ ವಿಟಮಿನ್ಸ್ ಸಿಗ್ತದೆ. ಹಾಗೆ ಕಾನ್ಸ್ಟಿಪೇಷನ್ ಇದ್ದಾಗ ಮತ್ತೆ ಬೆಳಿಗ್ಗೆ ಎನರ್ಜಿಗೆ ಎಲ್ಲ ಸ್ವಲ್ಪ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟು ತಿನ್ನೋದು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದು ಕೂಡ ಶುರು ಮಾಡ್ಕೊಂಡಿದ್ದೇನೆ. ಆದಷ್ಟು ಒಂದೊಂದ್ ದಿವಸ ಮರ್ತೋಗ್ತದೆ, ತೊಂದ್ರೆ ಇಲ್ಲ. ಎಷ್ಟು ನೆನಪಾದಷ್ಟು ದಿವಸ ಮಾಡ್ಕೊಳ್ಬಹುದು. ಬೆಳಗಿನ ಗಡಿಬಿಡಿಯಲ್ಲಿ ಕೆಲವೊಮ್ಮೆ ನೆನಪಾಗೋದಿಲ್ಲ, ಆದ್ರೆ ರಾತ್ರಿ ಎಲ್ಲ ನೆನ್ಸ್ಬಿಟ್ರೆ ಎಷ್ಟೊತ್ತಿಗಾದ್ರೂ ಆಮೇಲೆ ಅದನ್ನ ತಿನ್ಬೋದು. ಹಾಗೆ ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ ಬರೀ ಡಯಟ್ ಮಾಡುದು ಅಂದ್ರೆ ಕೇವಲ ಕಡಿಮೆ ಊಟ ಮಾಡುದು, ಸಲಾಡ್ ತಿನ್ನುವುದಲ್ಲ, ಹೆಲ್ದಿಯಾಗಿ ತಿನ್ನುವಂಥದ್ದು, ಪ್ರೋಟೀನ್ ಮತ್ತೆ ಪೌಷ್ಟಿಕ ಆಹಾರಗಳನ್ನ ತಿನ್ನುವಂಥದ್ದು. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಇಂಪಾರ್ಟೆಂಟ್. ಡಯಟ್ ಅಂತೇಳಿ ಯಾರು ಮಾಡ್ತಾರೆ, ಡಯಟ್ ಅಂತೇಳಿ ಎಲ್ಲರೂ ಹೇಳ್ತಾರೆ, ಆದ್ರೆ ಡಯಟ್ ಮಾಡೋದು ಅದೊಂದು ಹೆಲ್ದಿ ಒಂದು ಊಟದ ರುಟೀನ್ ಅನ್ನ ಸೆಟ್ ಮಾಡ್ಕೊಳ್ಳೋದು. ನಾವು ಈಗ 3 ತಿಂಗಳ ಚಾಲೆಂಜ್ ಅನ್ನ ನಾವು ತಗೊಂಡ್ರೆ ನಮ್ಗೆ ಒಂದು ರುಟೀನ್ ಸೆಟ್ ಆಗ್ತದೆ. ಬೆಳಿಗ್ಗೆ ಯಾವ ತರ ತಿನ್ಬೇಕು, ಬ್ರೇಕ್ಫಾಸ್ಟ್ ಅಲ್ಲಿ ಏನಿದೆ. ಇವತ್ತು ನಾನು ಸಾಮೆ ಅಕ್ಕಿಯಿಂದ ಮಾಡಿದಂತಹ ದೋಸೆ 2, ಅದರಲ್ಲಿ ಕಡಲೆ ಹಿಟ್ಟು ಸೇರಿಸಿದ್ದೆ. ಹಾಗೆ ಅದು ಹೆಸರು ಕಾಳಿನ ಪಲ್ಯ ಕೂಡ ಮಾಡಿದ್ದೆ. ಹಾಗೆ ಇದು ಮಧ್ಯಾಹ್ನಕ್ಕೆ ನಾನು ಸೌತೆಕಾಯಿ, ಮೊಸರು, ನೆಲ್ಲಿಕಾಯಿ, ಉಪ್ಪಿನಕಾಯಿಯನ್ನ ತಗೊಂಡಿದ್ದೇನೆ ಲಂಚಿಗೆ. ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆ ಮಜ್ಜಿಗೆ ನೀರು ಮಾಡ್ಕೊಂಡು ಕುಡಿತೇನೆ. ಈಗ ಬೇಸಿಗೆ, ಎಡೆ ಹೊತ್ತಿನಲ್ಲಿ ತುಂಬಾ ನೀರನ್ನ ಕುಡೀರಿ. ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡ್ತದೆ. ನೀರು ಕಮ್ಮಿ ಕುಡಿದ್ರೆ ಕೂಡ ವೆಯ್ಟ್ ಲಾಸ್ ನಿಧಾನ ಆಗ್ತದೆ. ಆದ ಕಾರಣ ಇಲ್ಲಿ ಸೌತೆಕಾಯಿಗೆ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ರಸವನ್ನ ಸ್ವಲ್ಪ ಹಚ್ಚಿಕೊಂಡು, ಅದು ಆ ತರ ಕಾಣ್ತಾ ಇರೋದು, 2 ಸೌಟಷ್ಟು ಅನ್ನವನ್ನ ಹಾಕೊಂಡಿದ್ದೇನೆ. ಹಾಗೆ ಇವತ್ತು ಪಲ್ಯ ಅಂತ ಹೇಳಿ ಇದು ಕ್ಯಾಬೇಜ್ ಪಲ್ಯ ಹಾಕೊಂಡಿದ್ದೇನೆ. ಕ್ಯಾಬೇಜ್ ಪಲ್ಯ ಮಾಡ್ಬೇಕಾದ್ರೆ ಒಂದೇ 1 ಚಮಚ ಎಣ್ಣೆಯನ್ನ ಬಳಸಿದ್ದು. ಹಾಗೆ ಅದರಲ್ಲಿ ಪ್ರೋಟೀನ್ಗೆ ಅಂತ ಹೇಳಿ ಕಡಲೆಯನ್ನ ಸೇರಿಸಿ ಪಲ್ಯ ಮಾಡಿದ್ದೇನೆ. ಬೆಳಿಗ್ಗೆ ಕೂಡ ಹಾಗೆ ಹೆಸರು ಕಾಳಿನ ಪಲ್ಯ, ಪ್ರೋಟೀನ್ ಇತ್ತು, ಬಾದಾಮಿ ಇತ್ತು. ಆ ರೀತಿ ಪ್ರತಿಯೊಂದು ಮೀಲಲ್ಲಿ ಕೂಡ ಪ್ರೋಟೀನ್ ಇರುವ ಹಾಗೆ ತಿನ್ನೋದು. ಬರೀ ನಾವು ಬೆಳಿಗ್ಗೆ 3 ಹೊತ್ತು ಅಕ್ಕಿ ತಿನ್ಬೋದಾ, ರೈಸ್ ತಿನ್ಬಾರ್ದಾ ಅಂತ ನೀವು ಕಮೆಂಟ್ ಮಾಡ್ತೀರಿ. ಅದೆಲ್ಲ ಪ್ರಶ್ನೆ. ತಿನ್ನುವುದು ಇಲ್ಲಿ ಬೆಳಿಗ್ಗೆ ಕೂಡ ರೈಸ್ ಇರ್ತದೆ, ದೋಸೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಸಹ ಅಕ್ಕಿ ಇರ್ತದೆ. ನಾನು ಸಾಮೆ ಅಕ್ಕಿಯಿಂದ ಮಾಡಿದಂತಹ ದೋಸೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಸಾಮೆ ಅಕ್ಕಿ ಎಲ್ಲ ಮಾಡಿದಂತಹ ದೋಸೆ ಹಿಟ್ಟನ್ನ ಬಳಸಿದ್ದು. ಅಕ್ಕಿ ದೋಸೆಯನ್ನು ಕೂಡ ನೀವು ಬಳಸಿಕೊಳ್ಬಹುದು, ಆದ್ರೆ ನೀವು ತಿನ್ನುವ ಪೋಷನ್, ಅದ್ರ ಜೊತೆಗೆ ಪನ್ನೀರ್, ಇದು ಪ್ರೋಟೀನ್ ಎಲ್ಲ ಇರ್ತದ ಅನ್ನೋದನ್ನ ನೋಡ್ಬೇಕು. ಹಾಗೆ ಈವ್ನಿಂಗ್ ನಾನು ಸ್ವಲ್ಪ ಹುರಿಗಡ್ಲೆಯನ್ನ ತಗೊಂಡೆ, ತಿಂದಿದ್ದೇನೆ. ಅದನ್ನ ವಿಡಿಯೋ ಶೂಟ್ ಮಾಡ್ಲಿಲ್ಲ. ಆಮೇಲೆ ನಾವು ತಿನ್ನುವ ಕ್ಯಾಲೋರೀಸ್ ಜಾಸ್ತಿ ಆದ ಹಾಗೆ ನಮ್ಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಏನು ತಿಂತೇವೆ ಹೇಳುದು ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ ನಾವು ಮನೆಯಲ್ಲೇ ಮಾಡಿದಂತಹ ಪನ್ನೀರ್ ಇತ್ತಲ್ಲ, ಅದನ್ನ 2 ತುಂಡುಗಳನ್ನ ಹುಡಿ ಮಾಡಿ ಸೇರಿಸ್ಕೊಂಡಿದ್ದೇನೆ. ನೋಡಿ, ಮೊನ್ನೆ ಮಾಡಿದ ಇವತ್ತಿಗೆ ಖಾಲಿ ಆಯ್ತು. ತುಂಬಾ ಚೆನ್ನಾಗಿ ಬರ್ತದೆ ಮನೆಯಲ್ಲಿ ಮಾಡಿದ ಪನ್ನೀರ್. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಅದೊಂದು ಸೇಫ್ ಆಗಿ, ಸೆಕ್ಯೂರ್ ಆಗಿ ತಿನ್ಲಿಕ್ಕೆ ಆಗ್ತದೆ. ಹೊರಗಡೆಯಿಂದ ಮಾಡಿದಾಗ ಎಷ್ಟು ಫ್ಯಾಟ್ ಇರ್ತದ, ಎಷ್ಟು ಕ್ಯಾಲೋರಿ ಇರ್ತದ ಎಂತ ಅಂತ ಗೊತ್ತಾಗೋದಿಲ್ಲ. ಇವತ್ತು ಡಿನ್ನರಿಗೆ ಹಾಗೆ ಇದು ವಾಟರ್ ಮೆಲನ್ ಮತ್ತೆ ಪಲ್ಯ, ಪನ್ನೀರ್ ಹಾಕಿದಂತಹ 1 ದೋಸೆಯನ್ನ ತಗೊಂಡೆ. ಅಕ್ಕಿ ರೈಸ್ ಅನ್ನ ಉಪಯೋಗಿಸಬಹುದು. ಎಷ್ಟು ಉಪಯೋಗಿಸುದು ನೆನಪಿರ್ಲಿ. 3 ದೋಸೆ ತಿಂದ್ರೆ ಅಲ್ಲಿ ಕ್ಯಾಲೋರಿ ಜಾಸ್ತಿ ಆಗ್ತದೆ. ಅಕ್ಕಿಯನ್ನ, ಅನ್ನವನ್ನ ಬಳಸಿಕೊಳ್ಬಹುದು. ಕಡಿಮೆ ಕ್ವಾಂಟಿಟಿಯಲ್ಲಿ ಪೋಷನ್ ಕಂಟ್ರೋಲ್ ಆಗಿ ಬಳಸಿ ಅದರ ಬದಲು ಫೈಬರ್, ಪಲ್ಯ
ವಾಟರ್ ಮೆಲನ್ ಆ ತರ ತಿಂದು ಹೊಟ್ಟೆ ತುಂಬಿಸ್ಕೊಡ್ಲಿ. ಇಲ್ಲಿ ಪ್ರೋಟೀನ್ ಕೂಡ ಇದೆ. ಇಷ್ಟು ತಿಂದಾಗ ನಂಗೆ ತುಂಬಾ ಹೊಟ್ಟೆ ತುಂಬಾ ಆಯ್ತು. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.